ಜೈ ಸದ್ಗುರುನಾಥ ಹರ ಹರ ಮಹಾದೇವ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ರೈಟ್, ಈಗ ಈ ದಿನದ ಮುಂದುವರಿದ ರಾಜಕೀಯ ವಿದ್ಯಮಾನ ಏನಾದರೂ ಅಂದರೆ ಮುಖ್ಯಮಂತ್ರಿ ಜಟಾಪಟಿ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ, ದೇಶಾದ್ಯಂತ ಗೊತ್ತಿರ್ತಕ್ಕಂಥ ವಿಷಯ. ಈಗ ಇದರಲ್ಲಿ ಈ ಕಪಟಿಗಳು ಯಾರು, ನಿಷ್ಕಪಟಿಗಳು ಯಾರು ಅನ್ನೋದು ವಿಶ್ಲೇಷಣೆ ಆಗಬೇಕು. ಯಾಕಂದರೆ ಎಲ್ಲರೂ ನ್ಯೂಸ್ನರು ಮೋಸಗಾರರೇ, ನ್ಯೂಸ್ನರು ಸರಿಯಾಗಿ ಹೇಳೋದಿಲ್ಲ. ಆನಂತರ ಈ ರಾಜಕಾರಣಿಗಳಂತೂ ದ್ರೋಹಿಗಳು, ಅವರು ಹೇಳೋದಿಲ್ಲ. ಇದನ್ನು ಒಳಾಂತರ ಸ್ಕ್ಯಾನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಒಬ್ಬ ರೋಗಿಗೆ ಏನು ಕಾಯಿಲೆ ಐತಿ ಅಂತ. ನಿಜವಾದ ವೈದ್ಯ ಒಬ್ಬ ರೋಗಿಯನ್ನು ತಪಾಸಣೆ ಮಾಡಿ ವರದಿ ಕೊಡಬಲ್ಲ. ಅಂತರ್ಬೇಕು ಈಗ ಯಾವ ಅಂತಲೇ ಏನೇನೈತಿ ಅಂತ. ಅದನ್ನು ವಿಶ್ಲೇಷಣೆ ಮಾಡಿದ್ದು ಒಬ್ಬ ಚಾಣಕ್ಯನಿಗೆ ಅಥವಾ ಚಾಣಕ್ಯ ರಾಜಕಾರಣಿಗೆ ಅಥವಾ ಒಂದು ರೀತಿಯಲ್ಲಿ ರಾಜಕೀಯ ನುರಿತ ರಾಜಕೀಯದ ಅನುಭವಿ ಅಥವಾ ಇನ್ನೊಬ್ಬ ಯಾರಾದರೂ ಯಾವುದಾದ್ರೂ ಒಂದು ಆಧಾರವಾಗಿ ಈ ವಿಚಾರ ಮಾಡ್ತಕ್ಕಂಥವನು, ಇಂಥವ್ರಿಗೆ ಈ ದರಿದ್ರ ಇಂದಿನ ಕೆಟ್ಟ ಕೊಳಕ ನಿಷ್ಕಪಟಿಗಳನ್ನ ಸ್ಕ್ಯಾನ್ ಮಾಡಿ ವಿಚಾರವನ್ನು ಹೊರಗಾಕಕ್ಕೆ ಬರುತ್ತೆ ವಿನಃ ಅವ್ರ ಬಾಯಿಂದಲಾಗಲಿ ಅಥವಾ ಸುದ್ದಿ ಮಾಧ್ಯಮಗಳಿಂದಲಾಗಲಿ ಜನಗಳಿಗೆ ಸಿಗುವಲ್ದು. ಇದೆಲ್ಲ ಕಪಟಿಗಳು, ಶುದ್ಧ ಕಪಟತನ ಮಾಡಿ ಕರ್ನಾಟಕನ ಕೊಳಕೆ ಬರೆಸ್ತಾ ಇದ್ದಾರೆ ಈ ಹೈಕಮಾಂಡು ಮತ್ತು ಸಿದ್ದರಾಮಯ್ಯ. ಇದು ಇವತ್ತಿನ ಒಂದು ಮುಂದುವರಿದ ಏನೇನದು ಅಂದರೆ ಕಪಟತನ ಮಾಡ್ತಾಯಿದ್ದ ಇವನೊಬ್ಬ ಈ ಹೈಕಮಾಂಡು ತನ್ನರಿಗಿಂತ ಅನಿಗರ ಮೇಲೆ ಮಂಗಿ ಇವನು ಕರ್ನಾಟಕದಲ್ಲಿ ಹೋಗಿ ಅಲ್ಲಿ ಹೈಕಮಾಂಡ್ನಾಗ ಕೂತ್ಕೊಂಡ್ಬಿಟ್ಟು ಇವನು ಸಿದ್ಧ ಅಂತಲೂ ಮಲ್ಲಿಕಾರ್ಜುನ ಖರ್ಗೆ ತನ್ನ ಮಗನ್ನೇ CM ಮಾಡಬೇಕು ಅಂತ ಮಾಡ್ಕೊಂಡು ಮನಸ್ಸಿನ ಇಟ್ಕೊಂಡು ಡಬಲ್ ಗೇಮ್ ಮಾಡ್ಕೊಂಡು ಇಬ್ಬರನ್ನೂ ಆಟ ಆಡಿಸ್ತಾ ಇದ್ದಾನೆ. ಯಾರ್ಯಾರನ್ನ? ಸಿದ್ದರಾಮಯ್ಯನೂ DK ಶಿವಕುಮಾರನ್ನ. ಅವನ ಮಗ ಹೇಳ್ಬಿಟ್ಟವನೀಗ ಒಂದು 6-7 ತಿಂಗಳಿಂದ ವರ್ಷದಿಂದಲೂ ಎಂದೂ ಅವ್ನು ಮಾತೇ ಆಡಿಲ್ಲ. ಯಾರೋ ಅವ್ನ ಮಗ ಇನ್ನೊಬ್ಬ ಖರ್ಗೆ ಮನಿಲ್ಲೇನೋ ಈಗಾಗಲೇ ML ಆಗಿ ಅವನು 25 ಹಗರಣದಾಗ 1,000 ಕೋಟಿ ಹೊಡೆದಾನೆ. ಅವನ್ನ ED ರೈಡ್ ಮಾಡಬೇಕು. ನಾನು ಇನ್ನೊಂದು ಸರಿ ಹೇಳ್ತೀನಿ, ED ರೈಡ್ ಮಾಡಬೇಕು. ಅವನು ಜಾಸ್ತಿ ಹಣ ವರ್ಗಾವಣೆ ಮಾಡಿಸಿದ್ದಾನೆ RDPRನಾಗೂ ಮತ್ತು IT-BT ಇಲಾಖೆಗೆ. ಅವನಿಂದ ಇಡೀ ಗ್ರಾಮೀಣಾಭಿವೃದ್ಧಿ ನಿಂತು ಹೋಗಿದೆ. ಅವನು ಯಾಕೆ ಅದನ್ನ ತಗೊಂಡಿದ್ನೋ ಗೊತ್ತಿಲ್ಲ. ಗ್ರಾಮೀಣಾಭಿವೃದ್ಧಿ ಬದುಕನ್ನು ಹಾಳು ಮಾಡಿದ್ದಾನೆ. ಗ್ರಾಮೀಣ ಬದುಕು ಇವತ್ತು ಗ್ರಾಮೀಣ ಬದುಕಿಗೋಸ್ಕರನೇ ಒಂದು ವಿಶೇಷವಾದ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ಜನರ ಉದ್ಯೋಗ ಖಾತ್ರಿ ಅಂದರೆ ಇವೆರಡು ಸೇರಿಸಿ ಒಂದು ಉದ್ಯೋಗ ಖಾತ್ರಿ ಒಂದು ಆಕ್ಟೇ ಜಾರಿ ಮಾಡಿದರು ಮನಮೋಹನ್ ಸಿಂಗು. ಅಂಥ ಒಂದು ಪರಿಜ್ಞಾನ ಇಲ್ದಲೆ ಇವನು ಆ ಗ್ರಾಮೀಣ ಬದುಕನ್ನು ಹಾಳು ಮಾಡಿಬಿಟ್ಟಿದ್ದಾನೆ. ಇವತ್ತು 2 ಕೋಟಿ ಜನ ಗ್ರಾಮೀಣ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 5 ಕೋಟಿ ಇದ್ದಾರೆ, 1.5 ಕೋಟಿ ಮಾತ್ರ ಬೆಂಗಳೂರಾಗಿದ್ದಾರೆ. ನಿಜವಾದ ಜನಸಂಖ್ಯೆ ಇರೋದು ಬೆಂಗಳೂರದು 1 ಕೋಟಿ ಮೇಲೆ ಐತೆ. ಆದರೆ ಇವತ್ತು ಬೆಂಗಳೂರಾಗ 3 ಕೋಟಿ ಜನ ಇದ್ದಾರೆ. ಹೆಂಗೆ ಅಂದರೆ ಗ್ರಾಮೀಣ ಪ್ರದೇಶದವರೆಲ್ಲ ವಲಸೆ ಹೋಗಿದ್ದಾರೆ ಅಲ್ಲಿ. ಯಾಕೆ ಅಂದರೆ ಇವನೇ ಅಯೋಗ್ಯ, ಇವನು ಪ್ರಿಯಾಂಕ ಖರ್ಗೆಯಿಂದ. ಇವನು ಗ್ರಾಮೀಣಾಭಿವೃದ್ಧಿ ಉದ್ಯೋಗ ಖಾತ್ರಿ ಕೆಲಸದ ಮೇಲೆ ನಿಗಾ ಮಾಡಿದೆ. ಅಪ್ಪ ಮಗ ಸೇರಿಕೊಂಡು ನೀನು ಸುಮ್ಮನಿರು ಇವ್ರಿಗೂ ನಾಮ ಎತ್ತೀನಿ ಅಂತ ಅವನು ಹೇಳೋನು. ಹೈಕಮಾಂಡ್ನಾಗ ಕೂಕೊಂಡು ಅವನು ಕರ್ಬಂಟ ಅಂದರೆ ಖರ್ಗೆ ಅಂತ ಅವನು ಹೇಳ್ಕೊಂಡು ಇಲ್ಲಿವರೆಗೂ ತಳ್ಳಿಬಿಟ್ಟು ಲಾಸ್ಟ್ಗೆ ಇವತ್ತು ಡೈನಮಂಟ್ ಇಟ್ಟೇ ಬಿಟ್ಟ ಅವನು. ಯಾರು? ಮಗ. ಇವತ್ತು ಮಾತಾಡಿದ್ದಾನೆ. ಈಗ 1 ವರ್ಷ 2 ವರ್ಷದಿಂದಲೂ ಮಾತಾಡಿಲ್ಲ ಅವನು. CM ಪೋಸ್ಟ್ ಬಗ್ಗೆ ಮಾತಾಡಿಲ್ಲ. ನಮ್ಮ ಅಪ್ಪ ಇದನ್ನು ನನ್ನೇ ಮಾಡ್ತಾನೆ ಅಂತ ಅವನು. ಈ ಥರ ಇದ್ದು ಇವತ್ತು ಮಾತ್ರ ಕಪಟತನ ಅಂದರೆ ಇವರು ಕಪಟಿಗಳು ಅಂತ ಅಪ್ಪ ಮಕ್ಕಳು ಹೈಕಮಾಂಡ್ನಾಗ ಕಪಟಿಗಳಾಗಿದ್ದಾರೆ. ಇವ್ರನ್ನ ಒಂದು ಸರಿ ಡಿಬಾರ್ ಮಾಡಿಬಿಡ್ಬೇಕು ಇಬ್ಬರು. ಅವನು ಗೆದ್ದುಬಿಟ್ಟು ಅವನು ತೆಗಿಯೋಕ್ಕೆ ಬರೋದಿಲ್ಲ. ಯಾರನ್ನ? ಅವರಪ್ಪನ. ಇವನು ತೆಗೆದು ಬಿಡ್ಬೋದು.
ಇಂಥ ಕಪಟಿಗಳು ಸೇರ್ಕೊಂಡ್ಬಿಟ್ಟು ವಿಧಾನಸಭೆ ಅಥವಾ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ನೀತಿ ಸಂಹಿತೆಗಳನ್ನು ದುರುಪಯೋಗ ಮಾಡ್ಕೊಂಬಿಟ್ಟು ಎಷ್ಟು ಬದುಕಬೇಕಂತ ಮಾಡ್ಯಾರ ಇವರಿಬ್ಬರು. ಇವನಿಗೆ ಇಡೀ ಈ ಬೇಕಾದಂಗೆ ಅವತ್ತನಿಗೆ ಒಂದು ವೆಯ್ಟ್ ಐತೆ, ಅವನು ಎಷ್ಟು ಬೇಕಾದ್ರೂ ಕೋಟಿ ಕೋಟಿ ಮಾಡ್ಬೋದು ಮಸ್ತಾಗಿ. ಎಲ್ಲ ಸಿ ಎಮ್ಗಳಿರು ಎಲ್ಲರೂ ಸಾಯಂಕಾಲದೊಳಗೆ 2 ಕೋಟಿನ ಎಷ್ಟು ಕೋಟಿ ಕೇಳಿದ್ರೆ ಅಷ್ಟೇ ಕೋಟಿ ಕೊಟ್ಟು ಬಿಡ್ತಾರೆ ಮುಖ್ಯಮಂತ್ರಿಗಳು. ಅಧ್ಯಕ್ಷ ಹೇಳೋರಪ್ಪ ಪಕ್ಷಕ್ಕೆ ಬೇಕಂತೆ ಎಲ್ಲ ಸುಮ್ಮನೆ ಜಮಾ ಮಾಡಿಬಿಡು, ಬೆಳಗ್ಗೆನೇ ಜಮಾ ಮಾಡೋ 2.5 ಕೋಟಿನ ಖರ್ಗೆ AIC ಅಧ್ಯಕ್ಷ ಹೇಳೋಣ ಅಂತ ಹಿಮಾಚಲ್ ಪ್ರದೇಶದನು ಇನ್ನೊಬ್ಬನು ಯಾವ್ಯಾವ ಪ್ರದೇಶದವರು ಯಾರ್ಯಾರೋ ಬೇಕಾದರೆ MLA ಮಿನಿಸ್ಟ್ರು ಯಾರು ಒಳೆ ಹರಿಸ್ತಾನೆ ಗಂಗಾ ನದಿ ಹರಿದಂಗೆ ಹರಿದು ಬಿಡ್ತೈತೆ ಅವನ ಮನೆಗೆ ದುಡ್ಡು. ಯಾರ ಮನೆಗೆ? ಈ ಮಲ್ಲಿಕಾರ್ಜುನ್ ಖರ್ಗೆ. ಇದೆಲ್ಲ ಓಪನ್ ಸೀಕ್ರೆಟೇ, ಎಲ್ಲ ಹೇಳ್ತಾರೆ ಪಕ್ಷದ ಅಭಿವೃದ್ಧಿ ಕೊಟ್ಟೋರ್ರಿ ಅಂತ. ಇಂಥದ್ದು ಕಪಟಿಗಳಿಂದ ಕರ್ನಾಟಕದ ಒಂದು ಆಡಳಿತ ದುಸ್ಥಿತಿಗೆ ಬಂದೈತೆ. ಅದ್ರಾಗ ಇವನಿಂದ ಅಭಿವೃದ್ಧಿ ಆಗ್ತೈತೆ. ಯಾವನಿಂದ? ಇವನು ಸಿದ್ದರಾಮಯ್ಯನಿಂದ. ಸಿದ್ದರಾಮಯ್ಯ ಇದಕ್ಕೆ ಪೋಷಣೆ ಮಾಡ್ತಾನೆ, ಗೊಬ್ಬರ ಹಾಕ್ಯಾಣ, ಗೊಬ್ಬರ ನೀರು ಬಿಟ್ಕೊಂಡು. ಅದು ಅವನಿಗೂ ಗೊತ್ತಿಲ್ಲ, ಅವನಿರುವಾರ ಶುದ್ಧ ದಡ್ಡ ಸಿದ್ದರಾಮಯ್ಯ, ಯಡಿಯೂರಪ್ಪಗಿಂತಲೂ ದಡ್ಡ. ಅವನಿಗೆ ನನಗೆ ಯಾಕೆ ಹೆಂಗೆ ನಾಮ ಇಕ್ಬೇಕು ಅಂತ ಮಾಡ್ಯಾರಿ ಅಂತ ಆತನಿಗೆ ಗೊತ್ತಿಲ್ಲ. ನಿನಗೆ ಕೊಡ್ತೀನಿ ಸುಮ್ಮನೆ ಪೇಪರ್ಮೆಂಟ್ ಕೊಟ್ಟು ಸುಮ್ಕರಿಸ್ತಾ ಇದ್ದ ನಾವು. ಯಾರಿಗೆ? ಸಿದ್ದರಾಮಯ್ಯಗೆ. ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನಿರ ನಾವೆಲ್ಲ ಮಾಡ್ತೀವಿ ಅಂತ. ಅದನ್ನೇ ಇವನು ನಿಜವಾಗಿ ನನ್ನೇ ಮುಂದುವರಿಸ್ತಾರೇನೋ ಅಂತ ಇವನು ತಿಳ್ಕೊಂಬಿಟ್ಟು ಕೊಳಕೆ ಬಿಡಿಸ್ಬಿಟ್ರಲ್ಲ ಮರ ಕರ್ನಾಟಕನ. ಏನು ಮಾಡ್ಬೇಕಿಂದ್ರನ್ನ ಹೆಂಗೆ ಕರ್ನಾಟಕ ಜನ ಏನು ಮಾಡಬೇಕು? ರಾಜ್ಯಪಾಲರ ಅಥವಾ ರಾಷ್ಟ್ರಪತಿನ ಮಧ್ಯಪ್ರವೇಶ ಮಾಡಬೇಕಾಯ್ತು ಇವತ್ತಿನ ಪರಿಸ್ಥಿತಿಯಾಗ. ಈಗ ಈ ಕಳ್ಳರು, ಈ ಸಿದ್ದರಾಮಯ್ಯ, ಈ ಪ್ರಿಯಾಂಕ ಖರ್ಗೆ, ಅವರ ಅಪ್ಪ, ಆಮೇಲೆ ಅವ್ರ ಮೂವರಿಂದಲೇ ಕರ್ನಾಟಕದ ಆಡಳಿತ ಹದಗೆಟ್ಟೋಗೈತೆ. ನಿಜ ಹೇಳ್ಬೇಕಂದ್ರೆ ಎಲ್ಲ MLAಗಳು ಸಂಯವಾಗಿದ್ದಾರೆ. ಯಾರೋ ಒಬ್ಬನ ಎತ್ತದನ್ನ ಹಗರಣ. ಅದು ಸಿದ್ದರಾಮಯ್ಯನ ಕಡೆಯಿಂದಲೋ ಪಕ್ಷದ ನಿರ್ದೇಶನ ಪ್ರಕಾರ ಅವನು ಯಾವನೊಬ್ಬ ಯಾತದ ದುಡ್ಡು ಹೊಡೆದಿರ್ಬೋದು. ಆದರೆ ಸಿದ್ದರಾಮಯ್ಯ ಮತ್ತು ಖರ್ಗೆ ಮಾತ್ರ ನೇರ ನಿಗಮಗಳ ದುಡ್ಡನ್ನು ತಿಂದಾಕಿದ್ದಾರೆ. ಅದು ಇಡಿ ತನಿಖೆ ಮಾಡಬೇಕು, ಹಣ ವರ್ಗಾವಣೆ ಕಾಯ್ದೆ ಅಡಿಯಾಗೆ, ಮತ್ತು CBI ತನಿಖೆ ಮಾಡಬೇಕು. ಅವ್ರನ್ನಿಬ್ಬರನ್ನ ಹ್ಯಾಂಗ್ ಮಾಡಿಬಿಡ್ಬೇಕು, ಸಿದ್ದರಾಮಯ್ಯನು ಮತ್ತು ಖರ್ಗೆನ. ಯಾಕಂದರೆ ಸಿದ್ದರಾಮಯ್ಯ, ಖರ್ಗೆ, ಆಮೇಲೆ ಇನ್ನೊಬ್ಬ ಕೌಶಲ್ಯ ಇಲಾಖೆನೊಬ್ಬ ಮಿನಿಸ್ಟರ್ ಅದಾನ, ಅವನು SR ಪಾಟೀಲೋ ಎಂಥನೋ ಅದಾನ, ಮೆಡಿಕಲ್ ಮಿನಿಸ್ಟ್ರೂ ಕೌಶಲ್ಯ, ಎರಡೂ ಸೇರ್ಕೊಂಡೈತೆ ಅವನಿಗೆ ಗಂಧಗಳಿಗೆ ಗೊತ್ತಿಲ್ಲ. ಕೌಶಲ್ಯ ಅಂದರೆ ಗೊತ್ತಿಲ್ಲ, ಅವನು ಯಾತದು ಓದೇನೋ ಅವನು ಮೆಡಿಕಲ್ ತಗೊಂಡೋಗಿ ಟೆಕ್ನಿಕಲ್ಗೆ ಹಾಕಿದ್ದಾರೆ ಅವನಿಗೆ. ಅವನು ಯಾತದು ಇವತ್ತಿನವರೆಗೂ ಒಂದು ಸುದ್ದಿ ಎತ್ತಿಲ್ಲ. 2 ವರ್ಷ ಆಯಿತು ಗೌರ್ಮೆಂಟ್ ಬಂದು. ಅವನು ಆ ಕೌಶಲ್ಯ ಇಲಾಖೆ, ಜೀವನೋಪಾಯ ಇಲಾಖೆ, ಬಡವರು ಇಲಾಖೆ, ನಿರುದ್ಯೋಗ ಇಲಾಖೆ, ಅದು ಅಂಥ ಒಂದು ಇಲಾಖೆ ಬಗ್ಗೆ ಅವನು ಫಿಟುಕಂದಲ್ಲ. ಅವನ ಅಯೋಗ್ಯನ ತಾಣ ಮರಕಟ್ಟಿ ಹಾಕ್ಬಿಡ್ಬೇಕು. ಅಂಥನ್ನೆಲ್ಲ ಯಾಕೆ ಬೇಕು? ಕರ್ನಾಟಕ ಜನ 3 ಕೋಟಿ ಜನ ನಿರುದ್ಯೋಗಿಗಳು, ಯುವಕರು. 2 ಕೋಟಿ ಜನ ಗ್ರಾಮೀಣ ಪ್ರದೇಶದಾಗ ಬೆಂಗಳೂರಿಗೆ ಹೋಗಿ ವಲಸೆ ಹೋಗಿದ್ದಾರೆ. ನೀವು ಹುಡುಗಾಟ ಆಡ್ಕೊಂಡು ದೇಶ ಹಾಳು ಮಾಡ್ತಾಯಿದ್ದೀರಿ. 3 ಕಾಸಿನ ಕೆಲಸ. ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಕೆರೆ ಅಭಿವೃದ್ಧಿಗಳಾಗ್ತಾಯಿಲ್ಲ, ಕೆರೆಗಳದ್ದು ಮೇಂಟೆನೆನ್ಸ್ ಇಲ್ಲ. ಗುಂಡಿ ಹಿಡ್ಕೊಂಬಿಟ್ಟವನು ಎಲ್ಲ ಬಿಟ್ಟು ಬೆಂಗಳೂರಾಗ ಒಂದೇ ಗುಂಡಿ ಬಿದ್ದಿರೋದು ಒಳ್ಳೆಗೆ ಗುಂಡಿ ಬಿದ್ದಿಲ್ಲನಾ? ಅವಕ್ಕೆ ದುಡ್ಡು ಹೇಳ್ಕೊಡು, ಅವನ್ನ ಯಾಕೆ ತಿಳ್ಕೊಂಡು ಅವನ್ನ ಹೇಳ್ಕೊಂಡು ಗುಂಡಿ ಮುಚ್ಚಿದೀವಿ. ಅಭಿವೃದ್ಧಿ ಮಾಡೋಕೆ ನೀವೇ ಬೇಕೇನ್ರಿ ಮಿನಿಸ್ಟ್ರು? ಏನು ದೋನ ಮಾಡಿಬಿಟ್ರು. ದೇಶದಲ್ಲಿ ಪಾರ್ಟ್ನರ್ ಆಗಿ ಸರ್ಕಾರ ಒಂದೇ ಮಾಡೋದಿಲ್ಲ. ಸರ್ಕಾರಕ್ಕೆ ಅರ್ಧ ಭಾಗದಲ್ಲಿ ಸರ್ಕಾರ ಒಂದು ಭಾಗ ಆದರೆ ಇನ್ನೊಂದು ಭಾಗ ಸರ್ಕಾರದ ನೌಕರರು ಮತ್ತು ಸರ್ಕಾರದ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಕ್ಕಂಥ ಸಂಘ ಸಂಸ್ಥೆ ಗುತ್ತಿಗೆದಾರರು ಇರ್ತಾರೆ. ಸರ್ಕಾರ ಒಂದೇ ಮುಖ, ಇನ್ನೊಂದು ಮುಖ ನೌಕರರು ಮತ್ತು ಗುತ್ತಿಗೆದಾರರು. ಇವರಿಬ್ಬರು ಮಾತ್ರ ಸರ್ಕಾರ ಪುಂಗಿ ನಡೀತೈತಿ. ನೀನು ಮಿನಿಸ್ಟ್ರ್ ಬಂದು ಒಳಗೈತಿ ಅಂತ ನಾವು ರಸ್ತೆ ಕೆಲಸ ಮಾಡ್ತೀನಿ. ನೀನು ಮಿನಿಸ್ಟ್ರ್ ಅದನ್ನು ಅಲ್ಲಿ ನೌಕರರು ಬೇಕು, ನೌಕರರಿಗೂ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಗುತ್ತಿಗೆದಾರರು ಬೇಕು ಅಥವಾ ಸಂಘ ಸಂಸ್ಥೆಗಳು ಬೇಕು. ಯಾವುದೇ ಯೋಜನೆಗಳನ್ನು ಮಾಡಬೇಕು, ಅಭಿವೃದ್ಧಿ ಆಗಬೇಕು ದೇಶದಲ್ಲಿ. ಸುಮ್ಮನೆ ಮನೆಗಿರೋರಿಗೆ ದುಡ್ಡು ಕೊಟ್ಟರೆ ಅದು ಅಭಿವೃದ್ಧಿ ಅಂತಾರೇನಾ?
ಮನೆಯಾಗಿರೋನು ಗಂಡ ಹೆಂಡ್ತಿ ಮೈ ಕಡ್ರೆ ಎಲ್ಲ ಸುಮ್ಮನೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಇವನು. ನನಗೇನು ಪ್ರಜ್ಞೆ ಇತ್ತಿಲ್ಲ. ಮಕ್ಕಳು ಹುಟ್ಟಿಸ್ಬಿಡು 3 ತಿಂಗಳಾಗ್ತಿದ್ದಂಗೆ ಗರ್ಭಿಣಿ ಭತ್ಯೆ ಕೊಡ್ತೀವಿ, ಮತ್ತೊಂದು 6 ತಿಂಗಳ ತನಕ ಬಾಣತಿ ಭತ್ಯೆ ಕೊಡ್ತೀವಿ. ಅವನು ಮದುವೆ ಹೊಡಿತೀವಿ ನಾವು ಗಂಡ. ಆಯಿತಾ, ದೇಶ ಅಭಿವೃದ್ಧಿ ಆಯ್ತಾ? ಇಂಥವೆಲ್ಲ ಲೆಕ್ಕ ಹಾಕ್ಕೊಂಬಿಟ್ಟು ಈಗ ಒಟ್ಟು ಸ್ಟವ್ ಅಡುಗೆ ಪಾತ್ರೆ ಎಲ್ಲ ಹೊತ್ಕೊಂಬಂದು ಹೆಂಗಸ್ರು ಬಸ್ನಾಗ ಕೂಕೊಂಡು ಉಮ್ತ ಕೂಕೊಂತಾರೆ. ಜಾತ್ರೆಗೆ ನಾಯ್ತು ನೆಟ್ಟಿ ಪರ್ಸೆಗೊಂಡಂಗೆ ಬಸ್ನಾಗನೇ. ಏನು ಬೇಕಾಗಿಲ್ಲ, ರೂಪಾಯಿನೂ ಬೇಕಾಗಿಲ್ಲ. ಬಾಯಾಗ ತುತ್ತಿಕ್ಕೆ ಅಂತ ಎಡಗೈಯಾಗ ಇದನ್ನ ಕೊಡ್ತಾರೆ, ರೇಷನ್ ಕಾರ್ಡ್. ಪಾಪ ಅವನಿಗೆ ಯಾರು ಕಂಡಕ್ಟ್ರಿಗೆ ಬಾಯಕ್ಕೆ ತುತ್ತಿಕ್ಕೆ ಅಂತಾರೆ. ಬುತ್ತಿ ತಂದಿದ್ದು ಮನೆಗಳ್ಗ ಈಗಳಪ್ಪ ನಾನು ಉಣ್ತಾ ಇದ್ದೀನಿ ನೋಡ್ಕ ಅಂತ. ಇಷ್ಟು ಬೇಜವಾಬ್ದಾರಿ, ಇಷ್ಟು ಬಿಕ್ಕಟ್ಟು ಕೆಡಿಸ್ತಾರೆ ಸರ್ಕಾರದ ಆಡಳಿತನ. ಅವನೇನು ಮಾಡ್ತಾನೆ ಕಂಡಕ್ಟ್ರ್ ಪಾಪ? ಕುಳನು ತಿನ್ಕ ನೀರನ್ನು ಕೊಡ ತಗೋಗ್ಲಿ ಇತ್ತೈಲಿ ಕಾರ್ಡ್ ಅಂತ ಎಡಗೈ ಕೊಡೋ ಇಸ್ಕೊಂತಾನೆ. ಅದು ಬಿಸಾಟಿ ತಗೊಂಡ್ರು ಇಸ್ಕೋಬೇಕಾಗತ್ತೆ. ಯಾಕಂದ್ರೆ ನೀನು ಮಾಡಿದ ಬಿಕ್ಕಟ್ಟು ಸರ್ಕಾರದ ಮರ್ಯಾದೆ ಹರಾಜು ಹಾಕಿದ್ದೀಯ. ನೌಕರು ಹೆಂಗೆ ಅವನೊಬ್ಬ ಕಂಡಕ್ಟ್ರ್, ಅವನಿಗೊಂದು ಮರ್ಯಾದೆ ಇತ್ತು. ಅವನ ಮುಂದೆ ಬಿಸಾಡ್ತಾಳೆ ಒಬ್ಳು ಹೆಂಗಸು, ಆಗಳಪ್ಪ ಅದು ಬೀಜ ಇದ್ದಾಗ ಅದೇ ನನ್ನ ಕಾರ್ಡು ಬರ್ಕೊಂಡಿತ್ಲಕ್ಕ ನನ್ನ ಕೈ ಕೊಡು ಅಂತ. ಇಷ್ಟು ನೌಕರ ವರ್ಗಕ್ಕೆ ಹೀನಮಾನವಾದ ಒಂದು ಆಡಳಿತ ವ್ಯವಸ್ಥೆ ಮಾಡಿದೆ. ಕರೆಂಟ್ನವ್ರು ಬಂದರೆ ಅವ್ರು ಕೂಡ ಹಂಗೆ ಹೋಗತ್ತಾಗ ಏನೂ ಆಗಿಲ್ಲ, ಇಲ್ಲಿ ನಾವೆಲ್ಲ ಸರಿಯಾಗಿದ್ದೀವಿ. ನಿನ್ನಂಥ ಒಂದು ಬಿಕ್ಕಟ್ಟಿಲ್ಲದ ಆಡಳಿತ ಮಾಡಿದರೆ ಯಾರೂ ಇಲ್ಲ. ಹಿಂಗಾಗಿದ್ದರೆ ದೇಶ ಇಷ್ಟೊಂದು ಮುಂದುವರಿತಿರಲಿಲ್ಲ. ಕಾಲ್ಜಾಡಾಗ ಓಡಾಡ್ಬೇಕಾಯ್ತು. ಕಾಲ್ದಾರಿ ಅಂದ್ರೆ ಗೊತ್ತಾ ನಿನಗೆ? ಫುಟ್ಪಾತ್ಗಳು ಕಾಲ್ಜಾಡು ಅಂತ ಇರ್ತಿದ್ವು ಮೊದಲು. ಯಾವ ಊರಿಗೂ ರಸ್ತೆಗಳು ಇರಲಿಲ್ಲ. ಬಂಡಿ ಜಾಡು ಅಂತ ಎತ್ತಿನ ಗಾಡಿ ಅಥವಾ ಕಾಲ್ದಾರಿ ಎರಡೇ ಬರೆದಿರೋದು. ಯಾವುದೇ ನಕ್ಷತ್ರ ಹಳೆವ ಅದ್ರಾಗ ಇರೋದು ಬಂಡಿ ಜಾಡು ಅಥವಾ ಕಾಲ್ದಾರಿ. ಇವತ್ತು ಅವೆಲ್ಲ ಕಾಲ್ದಾರಿಗಳು ಇವತ್ತು ಹೈವೇಗಳಾಗಿದ್ದಾವೆ. ಯಾಕಾಗಿದ್ದಾವೆ ಅಂದರೆ ಬಿಕ್ಕಟ್ಟಿನಿಂದ ಜನಗಳನ್ನ ಸೋರ್ಸ್ ತಗೊಂಡು ಇಂದಿನ ಮುಖ್ಯಮಂತ್ರಿಗಳು ಸರ್ಕಾರಗಳು ಬಿಕ್ಕಟ್ಟಾಗಿ ಹಣ ಸಂಪಾದನೆ ಮಾಡಿ ಅಭಿವೃದ್ಧಿ ಮಾಡಿರಿ. ನೀನು ಹಂಗೆ ಏನು ಇಲ್ದಂಗೆ ಸುಮ್ಮನೆ ಉಂಡು ಮನೆ ಕೇಳ್ರಿ ಅಂತ ಹೇಳ್ತೀವಲ್ಲ ನೀನು. ಏನಯ್ಯ ನಿನ್ನ ಗ್ಯಾರಂಟಿ ಮಕ್ಕ ಕೊಟ್ಟೆ ಹೆಸ್ರಯ್ಯ, ನಿನ್ನ ಗ್ಯಾರಂಟಿ ತಗೊಂಡು ನೀನು ತಲೆ ಬಿಡ್ಕ, ದೇಶ ಹಾಳಬಿಡ್ಬಿಡು. ಸರಿ ಆಯ್ತು. ಈಗ ಮುಂದೆ ಏನಾಗ್ಬೋದು ಹಂಗಾದ ಅಂದಾಜು ಅಂದರೆ 28ರ ಒಳಗೆ ನೀವು ಈ ಅಂದರೆ ಇವತ್ತಿಗೆ 1 ತಿಂಗಳು, ಇನ್ನೂ ಒಂದು ತಿಂಗಳು ಅಂತ ಇಟ್ಕೊಂಬಿಡು. ಇನ್ನೂ ತಿಂಗಳೊಳಗೆ ಈ ಏನಾದರೂ ನಿಮ್ಮ ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಆಗಲಿ ಸರಿದಾರಿಗೆ ಬರಲಿಲ್ಲ ಅಂದರೆ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಿದ್ದೋಗ್ತರು. ಇದು ಒಂದು ಸ್ಕ್ಯಾನಿಂಗ್ ರಿಪೋರ್ಟು. ಯಾಕಂದರೆ ಎಲ್ಲ ಕಪಟಿಗಳು ಅಂತ ಫ್ಲಾಶ್ ಆಗಿಬಿಡುತ್ತೆ ಇಂಡಿಯಾದಾಗ. ಇದನ್ನು ಆಲೋಚನೆ ಮಾಡ್ಬೇಕು ನಾವು. 28 ಲಾಸ್ಟ್ ಡೆಡ್ ಲೈನ್, ಅಲ್ಲಿವರೆಗೂ ಟೈಮ್ ಐತೆ. ಅದು ಕರ್ನಾಟಕಕ್ಕೆ ಮಾತ್ರ, ಕರ್ನಾಟಕದ ಮುಖ್ಯಮಂತ್ರಿಗೆ ಮಾತ್ರ ಅದು ಡೆಡ್ ಲೈನು. ಅದರ ಪರಿಣಾಮದಿಂದ 2 ರಾಜ್ಯಗಳು ಕೂಡ ಅಂಥದ್ದೇ ಒಂದು ವಾತಾವರಣಕ್ಕೆ ಸಿಗ್ತವೆ. ಹೆಂಗೆ ಅಂತಂದರೆ ಕರ್ನಾಟಕದನೇ ಯಾರು AIC ಅಧ್ಯಕ್ಷ ಆಗಿ ಕರ್ನಾಟಕನೇ ಹಾಳು ಮಾಡೇನೆ ಅಂದರೆ ನಮ್ಮನ್ನು ಹಾಳು ಮಾಡ್ತಾ ಅಂತ ಬೇರೆ ರಾಜ್ಯದಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಮೇಲೆ AIC ಅಧ್ಯಕ್ಷನ ಮೇಲೆ ಅವಿಶ್ವಾಸ ಬರುತ್ತೆ. ಎಲ್ಲ ರಾಜ್ಯಗಳ ಒಂದು ಪಕ್ಷದ ಕಾರ್ಯಕರ್ತರಿಂದ. ಯಾವ ರಾಜ್ಯ ಇಂಡಿಯಾದಾಗ ಯಾವ ರಾಜ್ಯದವರು ಕೂಡ ಮಲ್ಲಿಕಾರ್ಜುನ ಅವನೇ ಹುಟ್ಟಿದ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾನೆ. ಮಗನ್ನ ಮುಖ್ಯಮಂತ್ರಿ ಮಾಡಬೇಕಂತ ಅಲ್ಲಿ ದೊಲಾಯ ಮನಸ್ಥಿತಿಗೆ ಬಂದತಿ. ಅಂಥದ್ರಾಗೆ ನಮ್ಮ ರಾಜ್ಯಕ್ಕೆ ಅವನಿನ್ನೇನು ಮಾಡ್ತಾನಯ್ಯ, ನಮ್ಮನ್ನು ಏನು ಬೇಕಾದ್ರೂ ಮಾಡಿಬಿಡ್ತಾನೆ ಅಂತೇಳಿ ಅವನ ಮೇಲೇ, ಆ ಖರ್ಗೆ ಮೇಲೇ ಇಡೀ ಇಂಡಿಯಾದಲ್ಲಿ ಅವಿಶ್ವಾಸ ಬರುತ್ತೆ. ಅವಿಶ್ವಾಸ ಬರುತ್ತೆ ಅಂದರೆ ಬೇಜವಾಬ್ದಾರಿ. ಅವನೇನು ಅವಿಶ್ವಾಸ ತಗೊಂಡು ಅವನೇನು ಅಸೆಂಬ್ಲಿ ಕ್ಯಾಂಡಿಡೇಟ್ ಅಲ್ಲ, ಅವನೇನು ಮಾಡೋಕ್ಕೆ ಬರೋ ಪಾರ್ಟಿ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್. ಏನು ಹೌಸಿಂಗ್ ಎಂಥದ್ದು ಲೆಜಿಸ್ಲೇಟಿವ್ ಪರ್ಸನ್ ಆಗಕ್ಕೆ ಬರೋದಿಲ್ಲ ಅನ್ಸುತ್ತೆ ನನಗೆ. ಅಥವಾ ಇಂಡಿಪೆಂಡೆಂಟ್ ಅದು MP ನ MLA ಏನೂ ಗೊತ್ತಿಲ್ಲಪ್ಪ. MP ಆಗಿ ಗೆದ್ದದನೋ ಇಲ್ವೋ, MP ಅಲ್ಲವ, ಬರೀ ಪಾರ್ಟಿ ಪ್ರೆಸಿಡೆಂಟ್.
ಅದರಿಂದ ಯಾವುದೇ ಒಂದು ಲೆಜಿಸ್ಲೇಚರ್ ಫಾರ್ಮಿಟೀಸು ಖರ್ಗೆಗೆ ಅಪ್ಲೈ ಆಗಲ್ಲ. ಹಾಗಾಗಿ ಅವಿಶ್ವಾಸ ಅನ್ನೋದು ಬರಲ್ಲ. ಅನ್ಅಫಿಷಿಯಲ್ ಆಗಿ ಇಡೀ ಇಂಡಿಯಾದಲ್ಲಿ ಈತ ಒಬ್ಬ ಮಾತೃದ್ರೋಹಿ, ತನ್ನ ಮಗನ್ನ CM ಮಾಡಬೇಕು ಅಂತೇಳಿ ಕರ್ನಾಟಕದ ಸರ್ಕಾರನ ಕೆಡವಿದ. ಯಾಕಂದರೆ 28ರೊಳಗೆ ನೀನು ಮುಂದಿನ ತಿಂಗಳು ಡಿಸೆಂಬರ್ 28ರೊಳಗೆ ಸರ್ಕಾರ ಬಿದ್ದೋಗ್ತತಿ. ಇಲ್ಲ ಬಿದ್ದೋಗುತ್ತೆ ಅಂದರೆ ದಟ್ ಮೀನ್ಸು ಬೇರೆ ಏನು ಪಾರ್ಟಿ ತಗೊಳ್ಳೋದಿಲ್ಲ. ಬೇರೆ ಪಾರ್ಟಿಯಲ್ಲಿ ಏನು ಕೊಯ್ಲೇಷನ್ ಗೌರ್ಮೆಂಟು ಬರೋದಿಲ್ಲ. ಕೊಯ್ಲೇಷನ್ ಗೌರ್ಮೆಂಟ್ ಬರೋದಿಲ್ಲ, ಬಿದ್ದೋಗುತ್ತೆ. ಈಗ ಡಿ ಕೆ ಶಿವಕುಮಾರು ಬೇರೆ ಪಾರ್ಟಿ ಸಂಘ ಮಾಡೋದಿಲ್ಲ. ಅವ ಯಾವ BJPನೂ ತಗೊಂಡ ಏನೂ ಆಗಲ್ಲ. ಬೇಕಿದ್ರೆ ಅವಿಶ್ವಾಸ ನಿರ್ಣಯ ಇತ್ತು ಅಂದ್ಬಿಟ್ಟು ಸರ್ಕಾರ ಬಿದ್ದೋಗುತ್ತೆ, ಸಸ್ಪೆಂಡಾಗಿಟ್ಟು ರಾಷ್ಟ್ರಪತಿ ರೂಲ್ ಬರ್ತದೆ. ದಟ್ ಈಸ್ ಅ ಡೆಡ್ ಲೈನ್. ಮತ್ತು 28 ಆದಮೇಲೆ 6 ತಿಂಗಳು ಸಸ್ಪೆಂಡ್ ಇಡ್ತಾರೆ ಕರ್ನಾಟಕ ಗೌರ್ಮೆಂಟ್ನ. ಯಾರ ಪರಿಣಾಮದಿಂದ ಅಂದರೆ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವನ ಫಾಲೋಯರು ಪ್ರಿಯಾಂಕ ಖರ್ಗೆ, ಮಹದೇವಪ್ಪ, ಪರಮೇಶ್ವರ, ಇವರೆಲ್ಲ ಏನಿದ್ದಾರೆ ಒಂದು ಗುಂಪು. ಅಹಿಂದ ಅಂತ ಅಹಿಂದ ಇಲ್ಲ ಪಿಹಿಂದ ಇಲ್ಲ, ಅದು ಒಂದು ಪರ್ಟಿಕ್ಯುಲರಾಗಿ ಏನೋ ಒಂದು ಈ ಕಮ್ಯುನಲ್ ಕ್ಲಾಶ್ ಇದ್ದಂಗೆ ಅವರೆಲ್ಲ ಕಮ್ಯುನಲ್ ಕ್ಲಾಶ್. ಅಹಿಂದ ಇಲ್ಲ ಅದ್ರಾಗೆ, ಅಹಿಂದ ಎಲ್ಲ ಹೊರಗಡೆ ಇದ್ದಾರೆ. ಇವರೇ 3-4-5 ಜನ ಒಗ್ಗಟ್ಟಾಗಿದ್ದರು. ಖರ್ಗೆ, ಪರಮೇಶ್ವರ, ಮಹದೇವಪ್ಪ, ಸಿದ್ದರಾಮಯ್ಯ, ಇನ್ನೊಬ್ಬ ಯಾರೋ ಇದಮ್ಮಯ್ಯನಪ್ಪ, ಒಂದು 5 ಜನ ಮಾತ್ರ ಕಮ್ಯುನಲ್ ಅಂದರೆ ಈ ಜಾತೀಯತೆ ಒಗ್ಗೂಡಿಸ್ಕೊಂಡು ಗಟ್ಟಿ ಜಾತೀಯತೆ ಮಾಡ್ಕೊಂಡು ಇದ್ದಾರೆ. ಇವರಿಂದನೇ ರಾಷ್ಟ್ರಪತಿ ರೂಲು ಬರುತ್ತೆ. ಇದೇ ಥರ ಮುಂದುವರೆದ್ರೆ 28 ಡಿಸೆಂಬರ್ಗೆ ಈ ಯಾರು ಸಿದ್ದರಾಮಯ್ಯಂದು ಅಖೈರಾಗ್ತದೆ. ಅಲ್ಲಿವರೆಗೂ ಡಿಂಗಡಂಗ ಮಾವು, ಅಲ್ಲಿವರೆಗೂ ಒಂದು ಟೈಮ್ ಚೆನ್ನಾಗೈತೆ. ಆ ನಂತರ ಮುಂದುವರೆದದ್ದೇ ಆದರೆ ಇಂದಿನ ಒಂದು ಪುರಾಣ ಇತಿಹಾಸ ಹೇಳೋದಾದರೆ, ಯಾವನು ದುಷ್ಟ ದೊರೆ ಇರ್ತಾನೆ ಅಥವಾ ದುಷ್ಟ ದೊರೆ ಅಂದರು ಅಂದರೆ ಇವತ್ತು ಮುಖ್ಯಮಂತ್ರಿ ಅಂತಾರೆ. ಇಂದಿನ ಇತಿಹಾಸಗಳಲ್ಲಿ ಈ ದೊರೆಗಳು ಅಂಬರು. ಯಾವನು ದೊರೆತನದಲ್ಲಿ ಕಳ್ಳರು, ಕಾಕರು, ಕೊಲೆ, ಸುಲಿಗೆ ಇಂಥವಾಗಿಬಿಡ್ತವೆ. ಯಾರಿಂದ? ಸಿದ್ದರಾಮಯ್ಯನಿಂದ. ದೇಶದಲ್ಲಿ ಈಗ ಮೊನ್ನೆ ದಿನನ ಅಗಲ್ ದರೋಡಿಗಳಾಗ್ಬಿಡ್ತವೆ. ಈ ಕೋಟಿ ಬ್ಯಾಂಕ್ ಲೂಟಿ ಆಗಿಬಿಡ್ತೈತಿ, ಕೊಲೆಗಳಾಗ್ಬಿಡ್ತವೆ. ಯಾಕಂದ್ರೆ ಅವನಿಗೆ ಗ್ರಾಚಾರ ಸರಿ ಇಲ್ಲ. ಸಿದ್ದರಾಮಯ್ಯ ಗ್ರಾಚಾರ ಸರಿ ಇಲ್ಲ, ದೇಶ ಕಂಟಕಕ್ಕೆ ಹೋಗುತ್ತೆ, ನಾಡು ಕಂಟಕದ ಅನುಭವಿಸ್ತತಿ. ಅವನು ಮುಂದುವರೆದದ್ದೇ ಆದರೆ ಇನ್ನೂ ದುಷ್ಪರಿಣಾಮ ಕರ್ನಾಟಕದಲ್ಲಿ ಹೆಚ್ಚಾಗ್ಬಿಡ್ತೈತಿ. ಅಗಲಗಲೇ ದರೋಡಿ ಕೈಗೆ ಇದ್ದದ್ದು ಕಿತ್ಕೊಂಡು ಹೋಗ್ಬಿಡ್ತಾನೆ. ಅದು ಏನು ಪರಿಣಾಮ ಅಂದರೆ ಒಬ್ಬ ಗ್ರಾಚಾರ ಸರಿ ಇಲ್ದವನು ಮುಖ್ಯಮಂತ್ರಿ ಸ್ಥಾನದಾಗ ಕೂತ್ಕೊಂಬೋದು. ಅವನ ದುಷ್ಪರಿಣಾಮದಿಂದ, ಅವನ ದುರಾದೃಷ್ಟದಿಂದ ದೇಶಕ್ಕೆ ಕಂಟಕ ಆಗ್ತೈತಿ. ಇಷ್ಟ ಆಗುತ್ತೆ. ಇಲ್ಲ ಅಂದರೆ ದೇಶದಲ್ಲಿ ಅವನೊಬ್ಬನಿಂದ ದೇಶ ಅಲ್ಲ, ಅನೇಕ ಜನ ಅದೃಷ್ಟವಂತರು, ಪುಣ್ಯಾತ್ಮರು, ಅಲು ಅನ್ನವಂಬರು ಅಂತಾರಲ್ಲ ಈ ಕಡೆಗೆ. ಅಲು ಅನ್ನವಂಬರು ಇಲ್ಲೇನಯ್ಯ, ನ್ಯಾಯ ಹೇಳೋರು ಇಲ್ಲೇನಯ್ಯ, ಸತ್ಯಾತ್ಮರು ಒಬ್ಬರು ಇಲ್ಲೇನಯ್ಯ, ಇಂಥ ಮೋಸಗಾರರೇ ಇದ್ದಾರಲ್ಲ ಊರಾಗೆ ಅಂತ ಇಂಗ್ಲರ್ ಹೇಳೋದನ್ನ ನಾನು ಕೇಳಿದ್ದೆ. ಹಂಗೆಯೇ ಕನ್ನಡ ನಾಡಿನಾಗೆ ಅನೇಕ ಜನ ಪುಣ್ಯಾತ್ಮರು ಇದ್ದಾರೆ, ಎಲ್ಲ ದುಷ್ಟರೇ ಇರಲ್ಲ. ಒಂದು 15-20% ಮಾತ್ರ ಒಳ್ಳೆಯರಿರ್ತಾರೆ, 80% ದುಷ್ಟರಿರ್ತಾರೆ. ಇದು ಸಾಮಾಜಿಕದಲ್ಲಿ ಇರ್ತಕ್ಕಂಥ ಒಂದು ಪುರಾತನ ಕಾಲದಲ್ಲಿ ಬಂದರೆ ಈ ಕಲಿಯುಗದಲ್ಲಿ ಹಂಗಿರುತ್ತೆ. 80% ಕೆಟ್ಟರಿರ್ತಾರೆ, 15-20% ಮಾತ್ರ ಒಳ್ಳೆಯರಿರ್ತಾರೆ ಪುಣ್ಯಾತ್ಮ. ಅವರಿಂದ ಕಲಿಯುಗದಲ್ಲಿ ಏನೇ ಮೋಸ ಆದಾಗ ಆದರೂ ಕೂಡ ಅವರಿಂದ ನಡೀತೈತೆ ಪ್ರಪಂಚ. ಮಳೆ ಬೆಳೆ ಅಂತಾರೆ ಇಂಗ್ಲರು, ಇವತ್ತು ನಾವು ನೋಡ್ಬೋದು. ಹಂಗಾಗಿ ಸಿದ್ದರಾಮಯ್ಯ ಒಬ್ಬನಿಗೆ ಕೆಟ್ಟನಾಗ್ಬಿಟ್ಟಾನೆ ಅಂದರೆ ದೇಶದಾಗ ಇನ್ಯಾರು ಒಳ್ಳೆಯರು ಇಲ್ಲನಪ್ಪ ಅಂತ ನೀವು ನಮಗೆ ಕೇಳಿದರೆ ಹೌದಪ್ಪ ಇರ್ತಾರೆ. ಅವರಿಂದ ಒಂದು ಸ್ವಲ್ಪ ಇವನು ದೊರೆತನಕ್ಕೆ ಬಡ್ತಾನ ಅಂತ ಎತ್ತದು ಹೇಳ್ತಾರಲ್ಲ, ಹಂಗೆ ಈ ದೊರೆ ಅದೃಷ್ಟ ಇಲ್ಲ ಅಂದರೆ ಹಂಗಾರೆ ಊರುಗಳವರು ದೇಶದಾಗ ಯಾರಿಗೂ ಅದೃಷ್ಟ ಎಲ್ಲ ಕೆಟ್ಟೋಗ್ಬಿಡುತ್ತೇನೆ ರೀ ಅಂತ ನೀವು ಕೇಳಿದರೆ ಹೌದು, ಕೆಟ್ಟೋಗಲ್ಲ, ಅವರಿಂದ ಬದುಕುತ್ತೆ. ಎಷ್ಟು ಭಾಗ?
20 ಪಗ ಬದುಕುತ್ತೆ, 80 ಪಗ ಕೆಟ್ಟದ್ದೇ ಆಗುತ್ತೆ. ಹಂಗಾಗಿ ಈ ಲಾಸ್ಟ್ ಡೆಡ್ ಲೈನ್ 28 ಕಳೆದ ಮೇಲೆ 80 ಭಾಗ ಕೆಟ್ಟದ್ದಾಗುತ್ತೆ ನಾಡಿನಲ್ಲಿ, 20 ಭಾಗ ಮಾತ್ರ ಒಳ್ಳೆಯದೇ ನಡೀತಿತ್ತೆ. ಅಕಸ್ಮಾತ್ ಸರ್ಕಾರ ಮುಂದುವರಿಯೋಕ್ಕೆ ಅವಕಾಶ ಇಲ್ಲ. ಮುಂದುವರೆದಿದ್ದೇ ಆದರೆ ಕಂಟಕ ಗ್ಯಾರಂಟಿ. ಇಡೀ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ಏನು ಬೇಕಾದರೂ ಆಗಿಬಿಡ್ತೈತೆ. ಈ ಇಂಡಿಯಾದಾಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಖರ್ಗೆ ಆಗುತ್ತೆ. ಇಡೀ ಇಂಡಿಯಾದಾಗ ಸಿದ್ದರಾಮಯ್ಯನ ಕೊಳಕು ನೀಚ ಬುದ್ಧಿ ಮತ್ತು ಖರ್ಗೆಯ ಸ್ವಾರ್ಥ ಬುದ್ಧಿ. ಸಿದ್ದರಾಮಯ್ಯ ಒಬ್ಬ ನೀಚ, ಅವನಿಂದ ಏನೂ ಮಾಡೋಕ್ಕಾಗಿಲ್ಲ, ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ನೀಚತನ. ನಿಜವಾಗಿ ಹೋರಾಟ ಮಾಡಿರೋನು ಡಿ ಕೆ ಶಿವಕುಮಾರ್. ಇವನೊಬ್ಬ ನೀಚ ಸಂಘಿ. ಅವ್ರನ್ನೇನು ಕಟ್ಕೊಂಡು ಜಾತೀಯತೆ ಮಾಡ್ಕೊಂಡು ಜಾತಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಒಬ್ರಿಗೂ ನ್ಯಾಯ ಸಿಕ್ಕಿಲ್ಲ. ಎಲ್ಲ ಬರೀ ಬೋಗಸ್ ಮಾಡಿಬಿಟ್ಟು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಿ ಅವ್ನು ಮಾದೇನಪ್ಪನ್ನು ಇನ್ನೊಬ್ಬನ್ನು ಹಿಡ್ಕೊಂಡೋಗಿ ಅಥವಾ ಓಟು ಜಡ್ಜ್ಗಳಿಗೆಲ್ಲ ಬುಕ್ಕಾಗಿ ಅವ್ರಿಗೆಲ್ಲ ಹೇಳಿ ಕೊಟ್ಟು ಆಯೋಗದ ಜಡ್ಜ್ಗಳಿಗೆ ಯಾತ್ಯಾತ್ರದ ಓಟು ಕುಲುಗೆಟ್ಟದ್ದ ಆಯೋಗದ ವರದಿ ರೆಡಿ ಮಾಡಿ ಅದನ್ನ ಪಾಸ್ ಮಾಡಿದ್ದಾನೆ. ಇದೆಲ್ಲ ಅನ್ಯಾಯನೇ. ಅಂಥ ಒಂದು ಕ್ರಿಮಿನಲ್ ಬುದ್ಧಿ ಮಾಡಿದ್ನೇವಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ ಸಿದ್ದರಾಮಯ್ಯನಿಂದ. ಆಮೇಲೆ ಇನ್ನೇನು ಅದನ್ನ ಹೇಳಬೇಕಾದ್ದಿಲ್ಲ. ಅಭಿವೃದ್ಧಿ ಅಂತೂ ನೆಲ ಕಚ್ಚಿ ಹೋಗೈತೆ, ಅದನ್ನ ಮಾತೆ ಕೇಳಬಾರ್ದು. ಸರ್ಕಾರದ ಖಜಾನೆ ತಿಟ್ಟಿಗೆ ಬಿಸಾಟೈತಾರೆ, ಯಾರು ಬೇಕಾದರೂ ಆಯ್ಕೊಂಡು ಹೋಗ್ರಿ ಅಂತ ಹಂಗೆ ಮಾಡಿದವನಪ್ಪ. ಇದು ಏನು ಮಾಡಬೇಕು ಮುಂದೆ? ಹಂಗಾಗಿ ಈಗ ಮೇಧಾವಿಗಳು ದೊಡ್ಡವರು ಮುಂದೆ ಬರಬೇಕು, ರಾಜ್ಯಪಾಲರು ಮುಂದೆ ಬರಬೇಕು, ವಿರೋಧ ಪಕ್ಷದವರು ಈಗ ಗಮನ ವಹಿಸ್ಬೇಕು. ನೀವು ಅದು ಯಾತದೋ ಹೆಂಡ್ತಿ ಮೇಲೆ ಮೂಢಾಗರಣ ಪಡುವಾಗರಣ ಅವೆಲ್ಲ ಬಿಟ್ಬಿಡ್ಬೇಕು. ಈಗ ತಗೋಬೇಕು. ಈಗ ಸುಮ್ಕ ಇದ್ದಾರೆ ಈ ದರಿದ್ರು BJPನವರು. ಅದು ಕನಸು. ಅವನು ಡಿ ಕೆ ಶಿವಕುಮಾರ್ ನಿಮ್ಮ ಸಂಘಕ್ಕೆ ಬರೋದಿಲ್ಲ, ಸರ್ಕಾರ ಕೇಳುತ್ತಾನೆ ಅಷ್ಟೇ. ನಿಮ್ಮ ಜೊತೆ ಸೇರ್ಕೊಂಡು ಆತ ಸರ್ಕಾರ ಮಾಡಲ್ಲ. ನೀವು ಕನಸಿನಾಗೂ ನೆಟ್ಕೋಬೇಡ್ರಿ. ಆತ ಹಂಗೆ ಹೇಳಿದ್ದಾನೆ. ಅವನು ಸಿಟ್ಟಿಯಾಗಿ ಹೇಳೋದಾದರೆ ಅವ್ನು ನನ್ನ ಬ್ಲಡ್ಡಾಗೆ ಇಲ್ಲ ಅದೊಂದು. ಹಾಗಾಗಿ ಅವ್ನು ಬರೋದಿಲ್ಲ. ಸರ್ಕಾರ ಕೇಳಿಸೋದೊಂದು ಗ್ಯಾರಂಟಿ. ಮನ್ಸಿಗೆ ಬೇಜಾರಾದ್ರೆ ಅದು ಒಂದೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ಎಲ್ಲೆಲ್ಲಿ ಸರ್ಕಾರ ಅದಾವೆ ಎಲ್ಲ ಕಡೆ ತೆಲಂಗಾಣದಾಗ, ಹಿಮಾಚಲ ಪ್ರದೇಶ ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಎಲ್ಲ ಸರ್ಕಾರ ಬಿದ್ದೋಗ್ಬಿಡ್ತಾವೆ. ಹಂಗೆ ಮಾಡಿಬಿಡ್ತಾನೆ ಅವನು ಕೌಂಟ್ರು, ಟ್ರಬಲ್ ಶೂಟರ್. ಇಲ್ಲೇ ಕುತ್ಕೊಂಡು ತೆಲಂಗಾಣ ಸರ್ಕಾರ ಕೇಳಿಬಿಡ್ತಾನೆ, ಇಲ್ಲೇ ಕೂಡ ಹಿಮಾಚಲ ಸರ್ಕಾರ ಕೇಳಿಬಿಡ್ತಾನೆ. ಅಂಥದ್ದು ಯಾಕಂದರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾನೆ ನಾವು. ಇವನು ನ್ಯಾಯ ಇಲ್ಲ, ಯಾಕೆ ಬದನೆಕಾಯಿ ಇಲ್ವಂತ. ಏನು ನ್ಯಾಯ ಕೊಡಿಸ್ಯಾನ ಇವನು? ಏನು ನ್ಯಾಯ ಕೊಡಿಸಿ ಹೇಳ ಸಿದ್ದರಾಮಯ್ಯ? ಯಾರಿಗೆ ನ್ಯಾಯ ಕೊಡಿಸಿ? ನೀನು ತೊಲೆಯಾಗಿ ಏನೈತಿ? SC/ST ನ್ಯಾಯ ಕೊಡಿಸಿದೆ ನೀನು? ಉಗುದು ಉಪ್ಪು ಹಾಕಿ ನಿನ್ನೂ ಅವನು ಇವತ್ತಿನವರೆಗೂ ಆ ನೆಲಮಂಗಲದನು ಇಡೀ ಮಾದಿಗ ದಂಡೂರ ನಿನ್ನ ಕ್ಯಾಕರ್ಸೋಗುತ್ತೈತಿ. ಆದರೆ ನೀನೇನು ಮಾಡಲಿಲ್ಲ. ಎಮ್ಮೆ ಶರಮ್ದಂಗೆ ಬರೇ ಬೊರಡೆ ಬಿಟ್ಬಿಟ್ಟೆ. ಆಮೇಲೆ ಲಿಂಗಾಯತರು ಇನ್ನೊಬ್ಬರು ಅದು ಎಂತಾರೋ ಸೇರ್ಕೊಂಡು ಅವರು ಹೋಗಿದ್ಬಿಟ್ರು. ಲಿಂಗಾಯತರೆಲ್ಲ ಡಿವೈಡ್ ಮಾಡ್ತೀನಿ ನೀನು. ವೀರಶೈವ ಮರೆಮಾಚಾಗಿ ಕೆರೆ ಮರೆಗಾಟ ಆಡಿದೆ. ವೀರಶೈವ ಲಿಂಗಾಯತರು, ಕಾಲಿ ಲಿಂಗಾಯತರು ಅಲ್ಲಿ ಹಂಗೆ ಮಾಡಿ ಜಾತೀಯತೆಯೇ ನೀನು ಬೆಳೆಸ್ತಿ. ಆದರೆ ಅದರಿಂದ ಯಾರಿಗೂ ಲಾಭ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಅದಕ್ಕೆ ಒಂದು ವೈಜ್ಞಾನಿಕವಾದ ಒಂದು ಬೋರ್ಡ್ನೆಸ್ ಬೇಕು. ನಿನಗೆ ಬೋರ್ಡ್ನೆಸ್ ಇಲ್ಲ, ಡಬಲ್ ಗೇಮ್. ಯಾರನ್ನೂ ಹುಷಾರಾಗಿ ನೋಡ್ಕೋಬೇಕಣಪ್ಪ, ಜಂಟಿ ಮೇಲೆ ನಡೆದಂಗೆ ಹುಷಾರಾಗಿ ನಡಿಬೇಕು ಅಂತಾರಲ್ಲ, ಹಂಗೆ ಐದೀನಿ ಅತ್ಲಾಗೂ ಇತ್ಲಾಗಿರ್ತೀಯ. ಬ್ಯಾಲೆನ್ಸ್ ಮಾಡ್ಕೊಂಡು ಸರ್ಕಾರ ಮಾಡೋದು ಅಂತ ಅಷ್ಟೇ. ಬ್ಯಾಲೆನ್ಸ್ ಮಾಡ್ಕೊಂಡು ಯಾಕೆ ಮಾಡ್ತೀನಿ ನೀನು? ಏನು ಮಾಡಬೇಕಾಗಿಲ್ಲ. ಬೋರ್ಡಾಗಿ ಸರ್ಕಾರ ಮಾಡ್ಬೇಕು, ಬಿಸಾಟಿ ಮನೆ ಕಡೆಗೆ ಹೋಗಿ. ಜನ ಎಲ್ಲ ಬುಗ್ದು ಓಟು ಗುಳೆ ಹೋಗಿದ್ದಾರೆ. ಒಳ್ಳೆ ಒಬ್ಬರು ಸಿಗ್ತಾಯಿಲ್ಲ ಕೆಲಸಕ್ಕೆ. ಎಲ್ಲ ಬೆಂಗಳೂರು ಕಡೆಗೆ ಕೂಲಿ ಹೋಗಿದ್ದಾರೆ. ಏನೋ ನ್ಯಾಷನಲ್ ಸ್ಕೀಮ್ ಏನಾದರೂ ಒಂದನ್ನು ಇಂಪ್ಲಿಮೆಂಟ್ ಮಾಡಿದ್ದೀಯಾ ನೀನು? PMKVY CMKVY ಎಲ್ಲ ಹಾಳು ಮಾಡಿಬಿಟ್ಟಿನಿ. NREG ಆ್ಯಕ್ಟ್ ಹಾಳು ಮಾಡಿಬಿಟ್ಟೆ. NRLM ಹಾಳು ಮಾಡಿಬಿಟ್ಟೆ. ಒಂದೇ ಒಂದು ಪೈಸೆ ಗ್ರಾಮ ಪಂಚಾಯತಿ ದುಡ್ಡು ಬರ್ತಾಯಿಲ್ಲ. ಸ್ವಚ್ಛ ಅಭಿಯಾನಕ್ಕೆ ದುಡ್ಡು ಬರ್ತಾಯಿಲ್ಲ. ಕುಡಿಯೋ ನೀರಿಗೆ ದುಡ್ಡು ಬರ್ತಾಯಿಲ್ಲ ನಿನ್ನಿಂದ ಮತ್ತು ಅವನ ಪ್ರಿಯಾಂಕ ಖರ್ಗೆಯಿಂದ. ಅವ್ರು ಬಿಡುಗಡೆ ಮಾಡಲ್ಲ. ಸೆಂಟ್ರಲ್ನಾಗ ಗೌರ್ಮೆಂಟ್ ಐತಿ.
ನೀನೇ ಬೊಂಬಡು ಹೋಯ್ಕೊಂತೀನಿ. ನಮ್ಮದು ಜಿ ಎಸ್ ಟಿ ಕೊಡು ಯಾತ ಕೊಡು ಅಂತ. ಅದನ್ನೇ ಕೊಡ್ತಾಯಿಲ್ಲ, ಇನ್ನು ಸ್ಕೀಮಿಗೆ ದುಡ್ಡು ಕೊಡ್ತಾನವ. ಅವ್ರ ಅಪ್ಪ ಮಗ ಅವನು ಖರ್ಗೆ ಮಗ ಇದ್ದಾನೆ, ಅಲ್ಲಿಗೆ RDPRನಾಗ ಅವ್ನಿಗೆ ಯಾಕೆ ಕೊಡ್ತೀವಿ ಬಿಡತ್ತಾಗ ಅಂತ ಅವ್ರೇನು ಮಾಡ್ತಾರೆ, ಎಲ್ಲ ನಿಂತೇ ಹೋಗಿದ್ದಾವೆ. ಸ್ವಚ್ಛ ಅಭಿಯಾನ, NREG, 1 ವರ್ಷ ಆದರೂ ಕೂಲಿಯರಿಗೆ ದುಡ್ಡು ಬರಲ್ಲ. ಅದು ಹೆಂಗೆ ಮಾಡ್ತಾರೆ? ಅದನ್ನ ಬದುಕ ಅವರು. ಇವತ್ತು ಮನುಷ್ಯರಿಗೂ ವುಮೆನ್ ರಿಸೋರ್ಸು ಉಪಯೋಗ ಆಗ್ತಿತ್ತು. ಆಮೇಲೆ ಗ್ರಾಮೀಣಾಭಿವೃದ್ಧಿ ಯಂತ್ರದ ಜಂಗಲ್ ರಸ್ತೆಗಳು ಯಾವ ಎಸ್ಟಿಮೇಟ್ಗಳು ಮಾಡ್ಕೊಂಡು ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾವು. ಗ್ರಾಮೀಣ ಪ್ರದೇಶದಾಗ ಜನಕ್ಕೂ ಕೂಲಿ ಸಿಗಾವು. 2 ಹಾಳು ಮಾಡಿಬಿಟ್ಟಲ್ಲ ನೀನು ನಾವು ಪ್ರಿಯಾಂಕಾ ಖರ್ಗೆ ಸೇರ್ಕೊಂಡು. ಒಂದು ಊರಾಗೆ ನಾನು ಒಂದು ಕಟ್ಟೆ ಒಳಗೆ ಒಂದು 10,000 ರೂಪಾಯಿದ ಏನಾನು ವರ್ಕ್ ಮಾಡಿದ್ದೀರಾ? ಒಂದು ಕೆರೆಗೆ ಜಂಗಲ್ ತೆಗ್ಸಿರಿ ನಾವು ಮರೆ. ಇವತ್ತು ಎಲ್ಲ ಕಡೆಗೂ ಹೊಲ್ದಾಗ ಮುಂತಾಗಿ ಬದುಕು ಮಾಡಿ ದುಡ್ಡು ಕೊಡ್ಬೋದು ಅಂತ ಐತಿ NREG ಆ್ಯಕ್ಟ್ನ. ಹೊಲ್ದಾಗ ಹಿಡುವಳಿ ಜಮೀನಾಗ, ಹಿಡುವಳಿ ಜಮೀನು ಬೇಡ, ಪಬ್ಲಿಕ್ ವರ್ಕ್ ಮಾಡಿಸ್ತಾ ಇಲ್ಲಲ್ಲ ನೀನು. ಅವನು ಪ್ರಿಯಾಂಕಾ ಖರ್ಗೆ ಸೇರ್ಕೊಂಡು ಅವನು ಬರೀ ಚಿಂತೆ ಮಾಡ್ತಾನಿಲ್ಲ, CM ಆಗ್ಬೇಕು, ಇಲ್ಲ IT BTನಾಗ ದುಡ್ಡು ತಗೊಂಡು ತಿಂದು ಬಿಡ್ಬೇಕು ಕೋಟಿಗಟ್ಟಲೆ ಅಂತ. ಎಷ್ಟು ಬದುಕಬೇಕಂತ ಮಾಡಿರೋ ಅವ್ರ ಅಪ್ಪ ಮಕ್ಕಳು? ಸುಮ್ಮನೆ ನಾಟಕ ಆಡ್ಬೇಡ್ರಿ. ಸರ್ಕಾರ ಹಾಳಾಗ್ತೈತೆ, ಕರ್ನಾಟಕ ಹಾಳಾಗ್ತೈತೆ, ಆಡಳಿತ ಹಾಳಾಗುತ್ತೆ, ಕೆಟ್ಟ ಹೆಸರು ಪರ್ಮನೆಂಟಾಗಿ ಬರುತ್ತೆ, ಕಾಂಗ್ರೆಸ್ ನಾಶ ಆಗುತ್ತೆ. ನಿನ್ನಿಂದ, ಮಲ್ಲಿಕಾರ್ಜುನ ಖರ್ಗೆಯಿಂದ, ಪ್ರಿಯಾಂಕಾ ಖರ್ಗೆಯಿಂದ. ನೈಸಾಗಿ ರೈಟ್ ಹೇಳ್ಬಿಡು. ಯಾಕಂದರೆ ನೀವು ಅವನು ರೈಟ್ ಹೇಳ್ಬೇಕು. ಪ್ರಿಯಾಂಕಾ ಖರ್ಗೆನೂ ಯಾವುದೋ ಪೋಸ್ಟ್ ಕೊಡ್ಕೊಡೋದು, ಅವನು ಗ್ರಾಮೀಣಾಭಿವೃದ್ಧಿನೇ ಕೊಡಬಾರ್ದು, ಮೀನುಗಾರಿಕೆ ಇಲಾಖೆ ಕೊಡ್ಬಿಡು. ಅವ್ನು ಇಲ್ಲೇ ಕೊಡೋದು. ಅವ್ನು ಯಾವ ಇಲಾಖೆಗೆ ಹೋದ್ರೂ ಆ ಇಲಾಖೆಗೆ ದುಡ್ಡು ಬರೋದು. ಸುಮ್ಮನೆ ಯಾವ ಕರಾವಳಿ ಪ್ರದೇಶ ಮೀನು ಹಿಡ್ಕೊಂಡಿರೋಗತ್ತಾಗಂತ ಕಳಿಸಿಬಿಡುತ್ತಲ್ಲ. ಗ್ರಾಮೀಣಾಭಿವೃದ್ಧಿ ಒಳ್ಳೆಯವ್ರಿಗೆ ಕೊಡು, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡುತ್ತೆ, ಗ್ರಾಮೀಣ ಅಭಿವೃದ್ಧಿ ಆಗ್ತೈತಿ. IT BTನೂ ಬೇರೆಯವ್ರಿಗೆ ಕೊಡು. ಯಾರಿಗೆ? ಇವರಿಗೆ ಯಾರವರು ಎಂಥವ್ರು ಇದ್ದಾರಲ್ಲಪ್ಪ, ಲಿಂಗಾಯತರ ಪೈಕಿ ಎಂಥವ್ರು ಲಿಂಗಾಯತ ಗಡ್ಡ ಕೂದಲು ಬಿಟ್ಕೊಂಡಾರಲ್ಲ, ಅರಣ್ಯ ಸಚಿವ ಇದ್ದಾರಲ್ಲ ಈಗ, ಅವರಿಗೆ, ಅವರು ಟೆಕ್ನಿಕಲ್ ಆದರೆ ಕೌಶಲ್ಯ ಇಲಾಖೆ ಅವ್ರಿಗೆ ಕೊಡು. ಈ ರೀತಿ ಟೆಕ್ನಿಕಲ್ ಕೊಡು. ಅವ್ನು ಕಿತ್ತಾಕ, ಅವ್ನು ಯಾರೋ ಅವನು SR ಇರೋ ಮಠ ಎಂಥ ಮಠ, ಅವ್ನು ಯಾವುದೋ ಒಂದು ಮಠಕ್ಕೆ ಅವನಿಗೆ ಯಾವುದೋ ಒಂದು ಮಜರಾಯಿ ಖಾತೆ ಕೊಟ್ಬಿಡು. ಇವರಿಂದ ತೆಗೆದ್ಬಿಟ್ಟು ರೆಡ್ಡಿ ಕಡೆಯಿಂದ. ನೀವೆಲ್ಲ ಸುಮ್ಮನೆ ಎಲ್ಲ ಬದನೆಕಾಯಿ ತಲೆಗೆ ಯಾತದಿಲ್ಲ. ಸುಮ್ಮನೆ ಓಟು ಈ ಎಮ್ಮೆ ಗುಡ್ಡು ನೀರಾಗ ಮನಿಸ್ಕೊಂಡು ವ್ಯಾಪಾರ ಮಾಡಿದಂಗೆ ಮಾಡಿ ದಿಕ್ಕಾಡ್ರ ಸಂತ ಎದ್ದು ನಿಲ್ಲಿಸ್ಬೇಕು ಮ್ಯಾಕೆ. ಎಮ್ಮೆ ಹಂಗೈತಿ ನೋಡೋಣ ಒಬ್ಬರು ಅಂತ. ಎಮ್ಮೆ ನೀರಾಗ ಮರಿಸ್ಕೊಂಡು ವ್ಯಾಪಾರ ಮಾಡಿದಂಗೆ ಆಯ್ತು ನಿನ್ನ ಸರ್ಕಾರ. ನೀನು ಬುಲ್ಡಿನ ಬಿಸೆಟ್ರತ್ತಾಗಿ ನೋಡು. ಲಾಸ್ಟು ಡೆಡ್ಲೈನ್ 28ಕ್ಕೆ DK ಶಿವಕುಮಾರ್ CM ಆಗೋದು ತಗೊಂಡ್ರೆ ಕಾಂಗ್ರೆಸ್ ಉಳ್ಕೊಂಬತ್ತೆ. ಎಲ್ಲಿ? ಕರ್ನಾಟಕದಲ್ಲಿ. ಅವತ್ತೇ ತಗೊಂಬಿಡ್ಬೇಕು. ಅದರಿಂದ ಈಚೆವರೆಗೆ CMಗೂ ಅವನಿಗೂ ಕೂಡ ಟೆನ್ಷನ್ ಆಗಿಲ್ಲ. ನಿನಗೆ ಅಲ್ಲಿ ತಗೊಂಡು ಟೆನ್ಷನ್ ಆಗೈತೆ. ಅಲ್ಲಿಂದ ಮುಂದಕ್ಕೆ ಇನ್ನೂ ಕಿರಿಕಿರಿ ಐತೆ ಆ ಮನುಷ್ಯನಿಗೆ. ಅವತ್ತೇ ತಗೊಂಡ್ರೆ ಮಾತ್ರ ನೆಕ್ಸ್ಟ್ 26 ಬಂದರೆ ಆತ CM ಆಗಕ್ಕೆ ಬರೋಲ್ಲ. 2 ದಿನ ಇರ್ತೈತಿ. 28 ಡಿಸೆಂಬರ್ ಅಂದರೆ 3 ದಿನ ಇರ್ತೈತಿ. 26ಕ್ಕೆ 25ರೊಳಗೆ CM ಆಗಬೇಕು ಅಂತ ಅವರ ಶಾಸ್ತ್ರ ಹೇಳುತ್ತೆ. ಯಾರು? DK ಶಾಸ್ತ್ರ. ನೀನು ಅಲ್ಲಿವರೆಗೂ ಡೆಡ್ ಎಂಡಿಗೆ ಬಂದಿದೀಯ. ಏನಪ್ಪ ಇಂಥ ಪೀಕ್ ಟೈಮ್. ಆಗ ಐಸಿನಾಗಿ ನೀವಿಬ್ಬರು ಇದ್ದೀರಿ. ಇಲ್ಲ ಸಾಯ್ಬೋದು, ಬದುಕೋದು. ಅವತ್ತಿನ ದಿನ ನಿರ್ಧಾರ ಆಗಲಿಲ್ಲ ಅಂದರೆ ಕರ್ನಾಟಕದಲ್ಲಿ ಖಂಡಿತವಾಗಿ ಒಂದು ರಾಷ್ಟ್ರಪತಿ ರೂಪ ಬರ್ಬೋದು. ಸರ್ಕಾರ ಅಂತೂ ಬಿದ್ದು ಹೋಗ್ತೈತಿ. ಉಳ್ಕೊಂಡ್ರೆ ದೇಶಕ್ಕೆ ಕಂಟ್ರಿ ಆಗುತ್ತೆ. ನೀನೇ CM ಆಗಿ ಉಳ್ಕೊಂಡ್ರೆ ಅಂದರೆ ಸಿದ್ದರಾಮಯ್ಯ CM ಆಗ ದೇಶದಲ್ಲಿ ಅನೇಕ ಕೊಲೆ ಸುಲಿಗೆ ಆಗೋಗ್ಬಿಡ್ತಾವೆ. ಸುಲಿಗೆ ಅಂದರೆ ಈ ಥರ 7 ಕೋಟಿ 8 ಕೋಟಿ ಹೊಡ್ಕೊಂಡು ಹೋದ್ರೆ ಬ್ಯಾಂಕ್ ದರೋಡೆ ಕೊಲೆಗಳು ಅಂದರೆ ಗ್ರಾಚಾರಿಲ್ಲ. ನೀನು ದೇಶ ನೆಲಕಚ್ಚಿ ಹೋಗ್ಬಿಡುತ್ತೆ. ರೈಟ್, ಒಳ್ಳೇದು. ಥ್ಯಾಂಕ್ಸ್ ಅಂತವೇನು ಆಗೋದು ಬೇಡ. ಒಳ್ಳೆಯದೇ ಆಗಲಿ ಎಲ್ಲರಿಗೂ. ಒಳ್ಳೆಯ ನಿರ್ಧಾರ ತಗೊಂಡು ಸಾರ್ವಜನಿಕ ದೃಷ್ಟಿಯಲ್ಲಿ, ಪ್ರಜಾಹಿತ ದೃಷ್ಟಿಯಲ್ಲಿ
ಪ್ರಜಾಪ್ರತಿನಿಧಿಗಳಾದ ನೀವು ಸರ್ಕಾರದ ಸುಲಲಿತವಾದ ಕಾನೂನು ಕಂಟಕ ಇಲ್ಲದಂತಾದ ಮತ್ತು ಸಾರ್ವಜನಿಕರ ಒಂದು ಸಾರ್ವಜನಿಕರ ಅಭಿವೃದ್ಧಿ ಸಾರ್ವಜನಿಕರು ಮಾಡ್ಕೊಂತಾರೆ. ಸಾರ್ವಜನಿಕರ ಹಿತದೃಷ್ಟಿನಲ್ಲಿ ಸರ್ಕಾರದ ಕೆಲಸ ಆಗಬೇಕು, ಅವನ್ನ ಮಾಡ್ಬೇಕು ನೀವು. ಈ ರೀತಿ ಮಾಡ್ಕೊಂಡು ಹೋಗ್ಬಿಟ್ರೆ ಸರ್ಕಾರಕ್ಕೆ ಒಂದೊಳ್ಳೆ ಹೆಸರು ಬರುತ್ತೆ. ಯಾಕಂದರೆ ಹಿಂದಿನ ಕಾಲದಿಂದ ಅದನ್ನೇ ಮಾಡ್ಕೊಂಬಂದಾರೆ. ನಿನ್ನಂಗೆ ದುಡ್ಡು ಕೊಟ್ಟು ಬಂದಿಲ್ಲ, ಬರಲ್ಲ. ಇವತ್ತು ಎಕ್ಕಂತ ದೊಡ್ಡ ದೊಡ್ಡ ವಿಷಯತ್ನೇ ಎಂಥದ್ದು ಮೆಟ್ರೋ, ಹೈವೇಗಳು, ನಾಲ್ಕು ಹೆದ್ದಾರಿಗಳು, 10 ದಾರಿಗಳು, ಚತುಷ್ಪಥ, ಅಷ್ಟಪಥ, ಎಷ್ಟು ಅಭಿವೃದ್ಧಿ ಆಯ್ತು ಸರ್ಕಾರದಿಂದ. ನಿನ್ನಂಗೆ ದುಡ್ಡು ಕೊಟ್ಟು ದಾನ ಮಾಡಿದರೆ ಆಗ್ತಿತ್ತು ಇದೆಲ್ಲ? ಏನಪ್ಪ, ರೈಟ್, ಇದೆಲ್ಲ ಬಿಟ್ಟುಬಿಡು. ಒಳ್ಳೆ ದಿಕ್ಕಟ್ಟಾದ ಆಡಳಿತ ಆಗಲಿ. ನೀನು ರಾಜೀನಾಮೆ ಕೊಡು ಮೊದಲು. ನಿನ್ನ ಕೈಲಿ ಆಗೋದಿಲ್ಲ, ನಿನ್ನಿಂದ ದರಿದ್ರ ಬರುತ್ತೆ. ಇವಾಗ ಯಾವ ಅಭಿವೃದ್ಧಿಯೂ ಆಗೋದಿಲ್ಲ. ಇಲ್ಲ ಅಂದರೆ ರಾಷ್ಟ್ರಪತಿ ರೂಲ್ ಬರುತ್ತೆ, 28 ಕಳಿಸಿದ್ದಂಗೆ ಅಥವಾ 28ಕ್ಕೆ ಬಂದುಬಿಡುತ್ತೆ. ರೈಟ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದು.